ಯೂನಿಕ್ ಆಗಿದೆ. ಈ ಕಾರಲ್ಲಿ ಏನೇನು ಚೇಂಜಸ್ ಆಗಿದೆ? ಇದರಲ್ಲಿ ಟರ್ಬೋ ಚೇಂಜ್ ಆಗಿದೆ. ಓಕೆ. ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಆಗಿದೆ. ಸೊ ಇ ಸಿ ಯು ಎಲ್ಲ ಚೇಂಜ್ ಆಗಿದೆ. ಇ ಸಿ ಯು ಸೊ ಸಣ್ಣ ಕೂಡ ಮಾಡಿಫಿಕೇಶನ್ ಆಗಿದೆ. ಸೊ ಟ್ಯೂನಿಂಗ್ ಎಲ್ಲ ನೀವೇ ಮಾಡ್ತೀರಾ? ಹಾಂ, ಟ್ಯೂನಿಂಗ್ ಎಲ್ಲ ನಾವೇ ಮಾಡ್ತೀವಿ. ಸೊ ಇದು ಯಾವಾಗ ತಗೊಂಡಿದ್ರು ನೀವು ಕಾರು? ಈ ಕಾರ್ ತಗೊಂಡು ನಾನು ಆಯಿತು ಒಂದು 7-8 ಇಯರ್ಸ್ ಆಗ್ತದೆ. ಓಕೆ. ಸೊ 7-8 ಇಯರ್ಸ್ ಆಗಿಂದ ಹೆಂಗೆ ಸ್ಟಾರ್ಟಿಂಗಲ್ಲಿ ಸ್ಟಾಕ್ ಇತ್ತ ಕಾರು ಅಥವಾ ಎಲ್ಲ? ಸ್ಟಾರ್ಟಿಂಗ್ ಫುಲ್ ಸ್ಟಾಕ್ ಇತ್ತು. ನಾನು ತಗೊಂಡಾಗ ಇದು ಜೆನ್ಯೂನ್ ಇತ್ತು. 70,000 ಏನೋ ಹೊಡಿತು ಸಿಂಗಲ್ ಓನರ್ ಗಾಡಿ. ಓಕೆ. ಈಗ ನಾನು ತಗೊಂಡ್ಮೇಲೆ ಬೇಜಾನ್ ಓಡಿಸ್ಬಿಟ್ಟಿದ್ದೀನಿ. 1 ಲಕ್ಷ 1.5 ಲಕ್ಷ ಏನು ಓಡಿಸಿದೆ. ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಕಾರ್ ತಗೊಂಡಾಗಿಂದ? ಈ ಸ್ಕೋಡಾ ತಗೊಂಡ್ಮೇಲೆ ನನಗೆ ಬೇರೆ ಯಾವ ಗಾಡಿನೂ ಲೈಕ್ ಆಗಿಲ್ಲ. ಓಕೆ. ಈಗ ನೀವು ಸುಮಾರು ಕಾರ್ಗಳು ಓಡಿಸಿರ್ತೀರಾ, ಅದಕ್ಕೂ ಇದಕ್ಕೂ ಏನು ಅನ್ಸುತ್ತೆ ನಿಮಗೆ? ಸ್ಕೋಡಾಗ ಓಡಿಸ್ಬೋದಕ್ಕೂ ಅದಕ್ಕೂ? ಪ್ರೀಮಿಯಂ ಸೆಗ್ಮೆಂಟ್ ಅಂತ ಹೋದರೆ ಸ್ಕೋಡಾ ತುಂಬ ಬೆಟರು. ಓಕೆ. ಈ ಸ್ವಿಫ್ಟು ಮತ್ತು ಸಿಟಿ ಇದೆಲ್ಲ ನಾರ್ಮಲ್ ಕಾರು. ಓಕೆ. ಈ ಲಕ್ಸುರಿ ಸೆಗ್ಮೆಂಟ್ಗೆ ಬಂದ್ಬಿಡುತ್ತೆ ಇದು ಸ್ಕೋಡಾ. ಇಲ್ಲ ಲಾರೋ ಸೂಪರ್ ಎಲ್ಲ ಬರುತ್ತಲ್ಲ, ಆ ಲಕ್ಸುರಿ ಸೆಗ್ಮೆಂಟ್ ಬರುತ್ತೆ. ಇದರಲ್ಲಿ ನಾವು 180 ಮಾಡಿದ್ರೆ ನಮಗೆ ಫೀಲ್ ಆಗಲ್ಲ. ಗಾಡಿ ಹೋಗೋದಷ್ಟು ಸ್ಟೇಬಲ್ ಆಗಿರುತ್ತೆ. ಸ್ಟೆಬಿಲಿಟಿ ಚೆನ್ನಾಗಿದೆ. ಓಕೆ. ಸೊ ಇದು ಬಂದು ಸ್ಕೋಡಾ ಲಾರಾ VRS. ಸೊ ಇದು ಬಂದು ತುಂಬ ರೇರ್ ಕಾರ್ಗಳು. ನೀವು ಸ್ಕೋಡಾ ಆಕ್ಟೇವಿಯಾ ನೋಡಿರ್ತೀರಾ ಬ್ರೋ? ಆಕ್ಟೇವಿಯಾಗೂ ಲಾರಾಗೂ ಏನು ಡಿಫ್ರೆನ್ಸು? ಆಕ್ಟೇವಿಯಾಗೂ ಲಾರಾ ತುಂಬ ಡಿಫ್ರೆನ್ಸ್ ಇದೆ. ಓಕೆ. ಆಕ್ಟೇವಿಯಾ ಒಂದು ನಾರ್ಮಲ್ ಸೆಗ್ಮೆಂಟು, ಇದೆಲ್ಲ ಸ್ವಲ್ಪ ಪ್ರೀಮಿಯಂ ಸೆಗ್ಮೆಂಟು. ಓಕೆ. ಸೊ ಇದರಲ್ಲಿ 1.9 ಲೀಟರ್ ಟರ್ಬೋ ಇಂಜಿನ್ ಬರುತ್ತೆ ಆ್ಯಂಡ್ ಇದು ಡೀಸೆಲ್ ಕಾರು. ಆ್ಯಂಡ್ ಆಫ್ಟರ್ ಟ್ಯೂನಿಂಗ್ ಅಲ್ಲ 483 ನ್ಯೂಟನ್ ಮೀಟರ್ ಟಾರ್ಕು, ಆಮೇಲೆ 283 BHP ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಕಾರಲ್ಲಿ ನೀವೆಲ್ಲ ಈ BMW, ಆಡಿ ಎಲ್ಲ ಸ್ಪೋರ್ಟ್ಸ್ ಕಾರ್ ಜೊತೆ ಆರಾಮಾಗಿ ಕೀಪ್ ಅಪ್ ಮಾಡ್ಬೋದು. ಇನ್ಫ್ಯಾಕ್ಟ್ ಒಳ್ಳೆ ಟಕ್ಕರ್ ಕೊಡುತ್ತೆ ಕಾರು ಆ್ಯಂಡ್ ರಿಯಲಿ ನೈಸ್ ಕಾರ್. ಸೊ ಇದು 2009 ಮಾಡಲು. ಸೊ ಇವ್ರು ತಗೊಂಡಿದ್ದ ಸ್ಟೋರಿ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಸ್ಟೋರಿ ಕೇಳೋಣ. ಇದು ನಮ್ಮ ಫ್ರೆಂಡ್ ಒಬ್ಬರು ಉಡುಪಿಯಿಂದ ಫೋಟೋಸ್ ಕಳಿಸಿದ್ರು. ಓಕೆ. ಸ್ಕೋಡಾ ಒಂದು ಇದೆ ನೋಡಿ ಅಂತ. ನಾನು ವಾಟ್ಸಪ್ಪಲ್ಲಿ ಚೆಕ್ ಮಾಡಿಬಿಟ್ಟು ನೆಕ್ಸ್ಟ್ ಡೇನೇ ಹೋದ್ವಿ, ಬಸ್ಸಲ್ಲಿ ಹೋದೆ. ಓಕೆ. ಹೋಗ್ಬಿಟ್ಟು ಇದಕ್ಕೆ ಅಂತಲೇ ಗಾಡಿಗೆ ಅಂತಲೇ ಹೋಗ್ಬಿಟ್ಟು ತೊಗೊಬಂದಿದ್ದು ಗಾಡಿ ನೋಡ್ಬಿಟ್ಟು. ಓಕೆ. ಸೊ ಅಲ್ಲಿಂದ ತಗೊಂಬಂದು ಇಷ್ಟೆಲ್ಲ ಮಾಡಿಫಿಕೇಶನ್ನು ಎಷ್ಟು ವರ್ಷ ತಗೊಂಡ್ರಿ ಬ್ರೋ? ಇದು ನಾನು ತಂದಿದ್ದು 2018 ಡಿಸೆಂಬರಲ್ಲಿ. ಓಕೆ. 1 ವರ್ಷ ನಾರ್ಮಲ್ ಸ್ಟಾಕ್ ಆಗಿ ಓಡಿಸಿದೆ. 1 ವರ್ಷ ಆದ್ಮೇಲೆ ತಿರ್ಗಾ ಲಾಕ್ಡೌನ್ ಸ್ಟಾರ್ಟ್ ಆಗಿದೆ. ಅದೇನು ಮಾಡೋಕ್ಕಾಗಿಲ್ಲ. 2022 ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಇದಕ್ಕೆ ಅಂತ. ಫಸ್ಟ್ ಇದಕ್ಕಿಂತ ಮುಂಚೆ ಒಂದು ಬೇರೆ ಕಲರ್ ಇತ್ತು, ಒಂದು ನಾಟ್ ಗ್ರೇ ಅಂತ BMW ಅಲ್ಲಿ ಬರುತ್ತೆ. ಓಕೆ. ಸೊ ಆ ಕಲರ್ ತುಂಬ ಇಷ್ಟ ಇತ್ತು. ಆ ಕಲರ್ ಫುಲ್ಲು ಆ ಕಲರ್ ಮಾಡೋಕ್ಕೆ ನನಗೆ 1 ವರ್ಷ ತಗೊಂಡ್ವಿ. ಓಕೆ. ಕಂಪ್ಲೀಟ್ ಮಾಡಿಫೈ ಅವಾಗ ಆಗೋಕ್ಕೆ 1 ವರ್ಷ ತಗೊಂಡ್ವಿ. ಅವಾಗ ಅಷ್ಟು ಐಡಿಯಾ ಇರಲಿಲ್ಲ. ಈ ಗಾಡಿಗಳ್ದು ಯಾರು ಕೆಲಸ ಮಾಡ್ತಾ ಇರಲಿಲ್ಲ. ಅದೆಲ್ಲ ಏನು ಇದು ತುಂಬ ವೈರಿಂಗ್ ಕೆಲಸ ಜಾಸ್ತಿ ಅಂತ ಯಾರು ಮಾಡಲ್ಲ. ಸೊ ನಾವೇ ಇದನ್ನ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಮಾಡಿದ್ವಿ. ಸರಿ, ಆವಾಗ ಸರಿ ಹೋಯ್ತು. 1 ವರ್ಷ ತೊಗೊಳ್ತು ಟೈಮು. ಚೆನ್ನಾಗಿ ಬಂತು ಆವಾಗಲೂ. ಆಗ 9 ತಿಂಗಳು 1 ವರ್ಷಕ್ಕೆಲ್ಲ ಸ್ವಲ್ಪ ಕಲರು ಬಸ್ಸು ಟೂ ವೀಲರ್ಗೆಲ್ಲ ಒಂದೇ ಕಲರ್ ಆಗೋಯ್ತು. ಯಾಕೆ ನಾವು ಸರಿ ಅನಿಸ್ತಾ ಇಲ್ಲ ಅಂತ ತಿರ್ಗಾ ಈಗ ಹೊಸದಾಗಿ ರೀಸೆಂಟಾಗಿ ಮಾಡಿಸಿದ್ವಿ. ಈ ಕಲರ್ ಮಾಡಿ ಒಂದು 8 ತಿಂಗಳು ಆಗ್ತಾ ಇದೆ. ಓಕೆ. ಸೊ ಈ ಕಲರ್ ನೀವು ನೋಡಿರ್ಬೋದು ಎಷ್ಟು ಯೂನಿಕ್ ಆಗಿದೆ ಅಂತ. ಇದು ಇನ್ನೊಂದು ಈ ಕಲರ್ ಯಾವುದರಲ್ಲೂ ಇಲ್ಲ. ಹೌದು, ಯಾವುದರಲ್ಲೂ ಇಲ್ಲ. ಇದು ನಾವೇ ನೋಡ್ಬಿಟ್ಟು ಮಾಡಿಸಿರೋದು ಕಲರ್. ಓಕೆ. ಆ್ಯಂಡ್ ಇನ್ನೊಂದೇನೆಂದರೆ ಈಗಂದರೆ ಎಷ್ಟೊಂದು ರೀಲು ಯೂಟ್ಯೂಬು ಎಲ್ಲ ಇದೆ, ಕಾರ್ ಮಾಡಿಫಿಕೇಶನ್ ಬಗ್ಗೆ ತುಂಬ ನಾಲೆಡ್ಜ್ ಎಲ್ಲ ಶೇರ್ ಆಗ್ತಿದೆ. ಸೊ ಆ ಟೈಮಲ್ಲೆಲ್ಲ ಅಷ್ಟು ನಾಲೆಡ್ಜ್ ಇರಲಿಲ್ಲ. ಸೊ ಎಲ್ಲಿ ಮಾಡಿಫಿಕೇಶನ್ ಮಾಡ್ತಾರೆ ಏನು, ಆ ಟೈಮಲ್ಲೆಲ್ಲ ಮಾಡಿಫಿಕೇಶನ್ ತುಂಬ ಕಷ್ಟ. 18 ಏನೂ ಇರಲಿಲ್ಲ ಬ್ರೋ. ಈ ಫೇಸ್ಬುಕ್ ಎಷ್ಟು ನಾರ್ಮಲ್ ಫೇಸ್ಬುಕ್ ಯೂಸ್ ಮಾಡ್ತಿದ್ವಿ ಅಷ್ಟೇ. ಅಷ್ಟು ಮಾರ್ಕೆಟಿಂಗ್ ಪ್ಲೇಸ್ ಎಲ್ಲ ಏನೂ ಇರಲಿಲ್ಲ 18 ಏನು 19 ಯಾರಿಗೂ ಗೊತ್ತಿರಲಿಲ್ಲ ಅಷ್ಟು. ಈಗ ಲಾಕ್ಡೌನ್ ಕೊರೋನಾ ಎಲ್ಲ ಮುಗಿತಲ್ಲ, ಸೊ ಅವಾಗ ಎಲ್ಲರಿಗೂ ಗೊತ್ತಾಗಿತ್ತು. ಸೊ ಈ ಸೋಷಿಯಲ್ ಮೀಡಿಯಾ ಎಲ್ಲ ಬ್ಲೂಮ್ ಆಗಿದ್ದೇನೆ ಕರೋನಾ ಟೈಮಲ್ಲಿ. ಯೂನಿಕ್ ಆಗಿದೆ ಸ್ಕೆಲಿಟನ್.
ಗೇರ್ ಬ್ರೋ ಇದು? ಓಕೆ, ಇದು ಸ್ಪೀಡೋಮೀಟರ್ ನೋಡ್ತೀನಿ ಬಿಡಿ ನಾನು. ಶಾಕ್ಸ್ ಎಲ್ಲ ಅಪ್ಗ್ರೇಡ್ ಮಾಡಿಸಿದ್ದೀರಾ? ಶಾಕ್ಸ್ ಎಲ್ಲ ಏನು ಅಪ್ಗ್ರೇಡ್ ಆಗಿದೆ. ಓಕೆ, ಲಾಕ್ ಆಯ್ತು. ಹಾಂ, ಸೊ ಒಳ್ಳೆ ಫುಲ್ ಇದೆ, ಫುಲ್ ಹಿಂದೆ ಹೋಗ್ಬಿಡ್ಬೇಕು ಆಕ್ಸಲರೇಟ್ ಮಾಡಿದ್ರೆ.